ಯಾಕೆ ದಲಿತರು ಮಾತ್ರ ಗೋವು, ಮುಸ್ಲಿಮ್ಸ್ರಿಗೆ ಮಾತ್ರ ಗೋವಲ್ಲ, ಎಲ್ಲರೂ ಕೂಡ ತಿಂತಾ ಇದ್ದಾರೆ, ಎಲ್ಲರೂ ಕೂಡ ಅದನ್ನು ಆಹಾರವಾಗಿ ಉಪಯೋಗಿಸ್ತಾರೆ. ಒಂದರ ಪ್ರತ್ಯಕ್ಷವಾಗಾದ್ರೂ ಕೂಡ ಪರೋಕ್ಷವಾಗಾದ್ರೂ ಕೂಡ ಉಪಯೋಗಿಸ್ತಾರೆ. ಸಕ್ಕರೆ ಯಾರು ಉಪಯೋಗಿಸೋದಿಲ್ಲ ಇವತ್ತು? ದನದ ಮೂಳೆ ಇಲ್ಲದೆ ಆ ಸಕ್ಕರೆಗೆ ಆ ಬಣ್ಣ ಬರೋದಾದ್ರೆ ಹೇಗೆ? ಹೋಗ್ಲಿ, ಟ್ಯಾಬ್ಲೆಟ್ಸ್ಗಳನ್ನ ಯಾರು ಇವತ್ತು ಉಪಯೋಗಿಸ್ತಾ ಇಲ್ಲ. ದನದ ಕೆಲವು ಕೆಮಿಕಲ್ಸ್ಗಳನ್ನ ತೊಗೊಳ್ದೆ ಅದು ಮೂಳೆಯನ್ನು ಮತ್ತು ಅದ್ರ ಕೆಲವು ಒಂದಷ್ಟು ಅಂಶಗಳನ್ನ ತೆಗೆದು ಇವತ್ತು ಮೆಡಿಸಿನ್ ಮಾಡ್ತಿದ್ದಾರಲ್ಲ, ಯಾರು ಮೆಡಿಸಿನ್ ತೊಗೊಳ್ತಾ ಇಲ್ಲ. ಮತ್ತು ಇದು ಏನದು ಚರ್ಮದ ಬೂಟ್ಗಳನ್ನ ಯಾರು ಉಪಯೋಗಿಸ್ತಾ ಇಲ್ಲ, ಚರ್ಮದ ಬೆಲ್ಟ್ ಯಾರು ಉಪಯೋಗಿಸ್ತಾ ಇಲ್ಲ, ಟೋಪಿ ಯಾರು ಪರ್ಯಾಯವಾಗಿ ಏನಾದರೂ ಯೋಚನೆ ಮಾಡ್ಬೋದಲ್ಲ? ಸಾಧ್ಯನೇ ಇಲ್ಲ ಪರ್ಯಾಯ. ಇವತ್ತು ನೀವು ದನದ ಚರ್ಮಗಳು ಅಥವಾ ಎಮ್ಮೆ, ಕೋಣ, ಒಂಟೆ ಎಲ್ಲವೂ ಕೂಡ ಪ್ರಾಣಿನೇ ಅಲ್ವಾ? ದನ ಮಾತ್ರ ಶ್ರೇಷ್ಠ ಹೇಗಾಗುತ್ತೆ, ಕೋಳಿ ಯಾಕೆ ಶ್ರೇಷ್ಠ ಆಗೋದಿಲ್ಲ? ಆ ಮುಕ್ಕೋಟಿ ದೇವರುಗಳ ಪಿತಾಮಹ ವಿಷ್ಣುವಿನ ರೂಪ ಇದು ಮೀನು, ಆಮೆ, ಅದೆಲ್ಲ ಯಾಕೆ ದೇವರಾಗೋದಿಲ್ಲ? ಮನುಧರ್ಮಶಾಸ್ತ್ರವನ್ನು ನಾವು ಒಂದು ಸಲ ಓದ್ಬಿಟ್ರೆ ಯಾವ್ಯಾವ ದನವನ್ನು ಯಾವ್ಯಾವ ದೇವರಿಗೆ ನಾವು ಬಲಿ ಕೊಡಬೇಕು, ಬಿಳಿಯದಾದ ಹಸು, ಉದ್ದನಾದ ಕೊಂಬು ಇರುವಂಥ ಒಂದು ದಷ್ಟಪುಷ್ಟವಾದ ಎತ್ತನ್ನ ನಾವು ಇಂದ್ರನಿಗೆ ಬಲಿ ಕೊಡಬೇಕು ಅಂತ ಹೇಳ್ತಾರೆ. ಗಿಡ್ಡದಾದ ಹಸು, ತಿರ್ಚ್ಕೊಂಡಿರುವಂಥ ಕೊಂಬನ್ನು ಉಳ್ಳಂಥ ಹಸು ಮತ್ತು ಬಾಲ ತುಂಬ ನೀಳವಾಗಿರುವಂಥದ್ದನ್ನ ಶಿವನಿಗೆ ಬಲಿ ಕೊಡಬೇಕು ಅಂತ ಬರೀತಾರೆ. ಅದೆಲ್ಲಿ ಅವಾಗ ಅಲ್ಲಿ ತಂದೆ ತಾಯಿ ಅಂತ ಹೇಳಿಲ್ವಾ? ಇವರು ಶಾಸ್ತ್ರಗಳನ್ನ, ಇವರು ವೇದಗಳನ್ನ, ಇವರು ಪುರಾಣಗಳನ್ನ, ಇವರು ಮನುಧರ್ಮಶಾಸ್ತ್ರವನ್ನು ಇವರೇ ಧಿಕ್ಕರಿಸ್ತಾರೆ ಅಂತಂದ್ರೆ ಇವರು ಹಾಗಾದ್ರೆ ನನ್ನ ಪ್ರಕಾರ ಆ ಧರ್ಮದ ದ್ರೋಹಿಗಳಲ್ವ ಇವರು, ದೈವ ದ್ರೋಹಿಗಳಲ್ವ ಇವರು? ತಾಕತ್ತಿದ್ರೆ ಕೇಂದ್ರ ಸರ್ಕಾರ ರಫ್ತನ್ನ ನಿಷೇಧ ಮಾಡಲಿ ನೋಡೋಣ. ರಫ್ತನ್ನ ನಿಷೇಧ ಮಾಡಿದ್ರೆ ಈ ದೇಶದಲ್ಲಿ ಜನ ಉಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ.